ಹೇಗಿದ್ದೀರಾ ಎಲ್ಲರೂ? ಸೊ ನಾ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಬೇಕಾಗಿರುವ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರ ಚಿತ್ರಾನ್ನ. ಸೊ ನೀವು ದಿನ ಒಂದೊಂದೇ ಥರ ಚಿತ್ರಾನ್ನ ಮಾಡಿ ಮಾಡಿ ಬೋರ್ ಬಂದಿದ್ದರೆ ಸೊ ಈ ಥರದೊಮ್ಮೆ ಟ್ರೈ ಮಾಡಿ. ಸೊ ಮಾವಿನಕಾಯಿ ಚಿತ್ರಾನ್ನ. ಸೊ ಬೇಕಾಗಿರೋ ಸಾಮಗ್ರಿಗಳು: 1 ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಥರ. ಸೊ ಮಟರು, ನೀವು ಶೇಂಗಾ ಬೇಕಾದ್ರೂ ಹಾಕ್ಕೋಬೋದು. ಮಟರು ನಾನು ಮಟರ್ ತೊಗೊಂಡಿದ್ದೀನಿ, ನೀವು ಶೇಂಗಾ ಬೇಕಾದ್ರೂ ತೊಗೋಬೋದು, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ. ತುರಿದಿಟ್ಕೊಂಡಿರೋ ಮಾವಿನಕಾಯಿ. ಸೊ ನಾನು ಮಾವಿನಕಾಯಿನ ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದು. ಮತ್ತು ಉದ್ದಿನಬೇಳೆ, ಶುಂಠಿ, ಬೆಳ್ಳುಳ್ಳಿ. ನಾನು ಫ್ಲೇವರಿಗೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಇದು ಆಪ್ಷನಲ್ಲು. ಮೆಣಸು ನೋಡಿ, 2 ಹಸಿಮೆಣಸು ಖಾರಕ್ಕೆ ತಕ್ಕಷ್ಟು. ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಸೊ ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಸಾಸಿವೆ ಸಿಡಿಬೇಕು ನೋಡಿ ಥರ. ಸಾಸಿವೆ ಸಿಡಿತಾ ಇದೆ. ಸೊ ಉದ್ದಿನಬೇಳೆ ಹಾಕ್ಕೋಬೇಕು, ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಹಾಕ್ಕೋಬೇಕು ಸಾಸಿವೆಗೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು, ಹಿಂಗು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಸ್ವಲ್ಪ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಳೆ ಹಾಕ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಕರ್ಬೇವು ಸೊಪ್ಪು ಹಾಕ್ಕೋಬೇಕು ನೋಡಿ, ಚೆನ್ನಾಗಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೋಬೇಕು ನೋಡಿ, ಈರುಳ್ಳಿ ಹಾಕ್ಕೋಬೇಕು. ಇದು ಮಾಡ್ಕೊಂಡು ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಜೊತೆ ನಾವು ಮಟನ್ ಕೂಡ ಹಾಕ್ಕೋಬೇಕು ನೋಡಿ, ಮಟನ್ ಹಾಕ್ಕೋಬೇಕು. ಈಗ ಅರಿಶಿನ ಹಾಕ್ಕೋಬೇಕು. ಸೊ ಅರಿಶಿನ ನಾವು ಈರುಳ್ಳಿ ಜೊತೆ ಹಾಕ್ಕೋಬೇಕು, ಯಾಕೆಂದ್ರೆ ಮುಂಚೆನೇ ಸಾಸಿವೆ ಅಥವಾ ಉದ್ದಿನಬೇಳೆ ಜೊತೆ ಹಾಕಿದ್ರೆ ಕತ್ತೋಗ್ಬಿಡುತ್ತೆ ಅಥವಾ ಸೀದೋಗ್ಬಿಡುತ್ತೆ. ಸೊ ಇವಾಗ ನಾವು ಅರಿಶಿನವನ್ನು ಹಾಕ್ಕೋಬೇಕು ನೋಡಿ, ಈ ಥರ ಅರಿಶಿನ ಚೆನ್ನಾಗಿ ತೊಳಸ್ಕೋಬೇಕು. ಸೊ ಈರುಳ್ಳಿ ಹಾಕು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು, ಹೀಗೆ ಮುಚ್ಕೋಬೇಕು. ಈರುಳ್ಳಿ ಬೇಯಿಸ್ತಾರ, ಈರುಳ್ಳಿ ಚೆನ್ನಾಗಿ ಬೇಯಿಸಿ ಮುಚ್ಚಿಡಬೇಕು ಬಂಡಿನ. ಇವಾಗ ಬೆಂದಿದೆ. ಸೊ ಸ್ವಲ್ಪ ನಾವು ಚೆನ್ನಾಗಿ ತೊಳಸ್ಕೋಬೇಕು ನೋಡಿ. ನಾವೀಗ ನೋಡಿ ಚೆನ್ನಾಗಿ ತೊಳಸ್ಕೋಬೇಕು ಮಿಡ್ಲ್ ಇಲ್ಲಾಂದರೆ ಅದಕ್ಕೆ ಸೀದ್ಬಿಡುತ್ತೆ ಇದು. ಸೊ ಈ ಥರ ತೊಳಸ್ಕೊಳ್ತಾ ಇರಬೇಕು. ಸೊ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಹೊಗೆ ಬರ್ತಾ ಇದೆ ನೋಡಿ. ಇವಾಗ ಶುಂಠಿ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಫ್ಲೇವರ್ ಬರುತ್ತಲ್ಲ, ಅದಕ್ಕೆ ನಾನು ಶುಂಠಿ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊತಿದ್ದೀನಿ. ಆ ಶುಂಠಿ ಒಂದು ಫ್ಲೇವರ್ ಬರಬೇಕು ಅಂತ. ಸೊ ಇವಾಗ ಮಾವಿನಕಾಯಿ ಆವಾಗ ತುರಿದಿಟ್ಕೊಂಡಿದ್ನಲ್ಲ, ಸೊ ಮಾವಿನಕಾಯಿನ ಹಾಕ್ಕೊತಿದ್ದೀನಿ. ಸೊ ಮಾವಿನಕಾಯಿ ತುರಿದಿಟ್ಕೊಂಡಿದ್ನಲ್ಲ, ಸೊ ಇದೇ ಮೇನ್ ಮಾವಿನಕಾಯಿ ಚಿತ್ರಾನ್ನಕ್ಕೆ. ವೀಕ್ಷಕರೇ ಸ್ವಲ್ಪ ಬೆಂದಿದೆ, ಇವಾಗ ಸ್ವಲ್ಪ ನಾವು ನೀರು ಹಾಕ್ಕೋಬೇಕು ನೋಡಿ. ನೀರು ಹಾಕಿದಾಗ ಚೆನ್ನಾಗಿ ಬಾಗಿಸ್ಕೋಬೇಕು, ತೊಳ್ಸ್ಕೋಬೇಕು ನೋಡಿ. ಹಾಕ್ತಾ ಇದೆಯಲ್ಲ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಈ ಮಾವಿನಕಾಯಿ ಸ್ವಲ್ಪ ಬೇಯಬೇಕು, ಅಂದರೆ ಮಾತ್ರ ಒಳ್ಳೆ ಫ್ಲೇವರ್ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು, ನಾವು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ಕೊಂಡು ನಮ್ಮನ್ನೇ ಚೆನ್ನಾಗಿ ತೊಳಸ್ಕೋಬೇಕು ಈ ಥರ ನೋಡಿ ವೀಕ್ಷಕರೇ. ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ ವೀಕ್ಷಕರೇ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಸಕ್ಕರೆ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಾಡಿಸ್ಕೋಬೇಕು. ಉಪ್ಪು ಮತ್ತು ಸಕ್ಕರೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ನಾನು. ಸೊ ಈ ಕಡೆ ಅನ್ನನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ವಿಸಿಲ್ ಆಗ್ತಾ ಇದೆ. ಸೊ ಬಿಸಿ ಬಿಸಿ ಅನ್ನನ ನಾನು ಈ ಗೊಜ್ಜಿಗೆ ಹಾಕ್ಕೊಂಡು ಕಲಿಸ್ಕೊತೀನಿ. ಅನ್ನನ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಗೊಜ್ಜು ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಇದೆ. ಇದಕ್ಕೆ ನಾವು ಕುಕ್ಕರಲ್ಲಿ ಬಿಸಿ ಮಾಡ್ಕೊಂಡಿರೋ ಅನ್ನವನ್ನು ಕಲಿಸಿದ್ರೆ ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿ. ಗೊಜ್ಜು ರೆಡಿ ಇದೆ, ಚಿತ್ರಾನ್ನದ ಇದೆ ನೋಡಿ. ಚಿತ್ರಾನ್ನ ಗೊಜ್ಜು ಈ ಥರ ಬರಬೇಕು. ಚಕ್ರೆ ಹೀಗೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಗೊಜ್ಜಿಗೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ, ಕಾಣಿಸ್ತಾ ಇದೆಯಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ಚೆನ್ನಾಗಿ ಮಸಾಲ ಎಲ್ಲ ರೈಸಿಗೂ ಹಿಡ್ಕೋಬೇಕು. ನಿಮ್ಗೆ ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿರುತ್ತೆ, ಈ ಮಾವಿನಕಾಯಿ ಚಿತ್ರಾನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಸೊ ಇದನ್ನು ಟ್ರೈ ಮಾಡಿ, ಒಂದು ಚೆನ್ನಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.